ಮಾಡಿ ಹಳೇ ಕಾಲ ಥರ ಮಾಡಿ ನೋಡಿ ಜನ ಅಲ್ಲಿ ಹೋಗ್ತಾರೆ. ಯಾಕೆ ಗೊತ್ತಾ? ಹಳ್ಳಿ ಮನೆ. ಓ, ಆ ಕಾಲದಲ್ಲಿ ಹಂಗಿತ್ತು. ನಾವು ಏನು ಮಾಡಿದ್ವಿ ಗೊತ್ತಾ? ಹಳ್ಳಿ ಮನೆಯೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಹಳ್ಳಿ ಮನೆಯೇ ಹೊಸದಾಗಿ AC ಎಲ್ಲ ಹಾಕಿ ಲೈಟಿಂಗ್ಸ್ ಎಲ್ಲ ಮಾಡಿ ಇಂಟೀರಿಯರ್ಸ್ ಎಲ್ಲ ಮಾಡಿ ಆ ಹಳ್ಳಿ ಮನೆಯೇ ಹೊಸ ಟೆಕ್ನಾಲಜಿಯಲ್ಲಿ ತೊಗೊಂಬಂದಿದ್ದೀವಿ ಅಷ್ಟೇಪ್ಪ. ಎಲ್ಲೋದ್ರು ಅಬ್ರಾಹಮನ ದೇವರು, ಎಲ್ಲೋದ್ರು ಈಸಾಕನ ದೇವರು, ಎಲ್ಲೋದ್ರು ಯಾಕೋಬನ ದೇವರು, ಎಲ್ಲೋದ್ರು ಯೋಸೆಫನ ದೇವರು, ಸೇಮ್ ಗಾಡ್. ಬಟ್ ವೇರ್ ಈಸ್ ಮೈ ವೆಲ್ತ್? ಇವತ್ತು ಓಲ್ಡ್ ಕವನೆಂಟಲ್ಲಿ ಇರುವಂಥ ಬ್ಲೆಸ್ಸಿಂಗನ್ನು ನ್ಯೂ ಕವನೆಂಟಿಗೆ ಬರದೆ ತಡೆ ಮಾಡ್ತಾ ಇರೋದು ಇವತ್ತು ಪ್ರೀಚಿಂಗೆ. ಯಾವಾಗೆಲ್ಲ ರಿವೈವಲ್ ಮೀಟಿಂಗ್, ಡೆಲಿವರೆನ್ಸ್ ಮೀಟಿಂಗ್ ಐತೋ ಅದೇ ಮಂಚ, ಅದೇ ದೇವ, ಅದೇ ಪ್ರೀಚರು, ಅದೇ ಚಾಪೆ, ಬೀಳೋದು ಹೇಳೋದು, ಬೀಳೋದು ಹೇಳೋದು. ಸೊ ನಾನು ಡೆಲಿವರೆನ್ಸ್ ಮೀಟಿಂಗ್ಗೆ ಅಗೇನ್ಸ್ಟ್ ಇಲ್ಲ. ಒಂದ್ಸತಿ ಡೆಲಿವರೆನ್ಸ್ ಆಗಿಬಿಟ್ರೆ ಅವನಿಗೆ ಟೀಚಿಂಗ್ ಬೇಕು. ಸೊ ನೀನು ಬಡತನದಲ್ಲಿ, ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ಅನಾರೋಗ್ಯದಲ್ಲಿ ಇರೋದು ದೇವರ ಚಿತ್ತ ಅಲ್ಲ. ಇವತ್ತಿನಿಂದ ನೀನು ಚೆನ್ನಾಗಿರ್ತೀಯ, ಆಶೀರ್ವಾದವಾಗಿರ್ತೀಯ, ಆರೋಗ್ಯವಾಗಿರ್ತೀಯ. ಇವತ್ತಿರೋದಕ್ಕಿಂತ 100ರಷ್ಟು 1000ರಷ್ಟು ನೀನು ಹೆಚ್ಚಿದ್ಯಾ, ಚೆನ್ನಾಗಿರ್ತೀಯ. ಗಾಡ್ ಬ್ಲೆಸ್.